ಎಲ್ರಿಗೂ ನಮಸ್ಕಾರ. ನಾನು ಹರಿಪ್ರಸಾದ್ ಬೇಕಲ್. ಆ, ಇವತ್ತು ನಮ್ಮ ಬೆಂಗಳೂರಿನಲ್ಲಿರುವ ಹೆಡ್ ಕ್ವಾರ್ಟರ್ನ ನಮ್ಮ ವಿವಾ ಟವರಲ್ಲಿದ್ದೇನೆ. ಇವತ್ತು ತುಂಬ ಒಂದು ಖುಷಿಯ ದಿನ, ತುಂಬ ಖುಷಿಯಾಗುವಂಥ ವಿಷಯ ಇದೆ. ರೀಸೆಂಟಾಗಿ ಪ್ರೆಸ್ಟೀಜಿಯಸ್ ರ್ಯಾಂಕ್ ಆದಂಥ ಎಕ್ಸಿಕ್ಯೂಟಿವ್ ಡೈಮಂಡ್ ಅಚೀವ್ ಮಾಡಿದ ನಮ್ಮ ಕರ್ನಾಟಕದವರೇ, ನಮ್ಮ ಮಂಗಳೂರಿನವರಾದ ರವಿ ಕುಲಾಲ್ ಹಾಗೂ ಅವರ ಪತ್ನಿ ಮೇಘಶ್ರೀಯವರು ಇವತ್ತು ಬಂದಿದ್ದಾರೆ. ಇವತ್ತೊಂದು ಅದ್ಧೂರಿಯಾಗಿ ಅವ್ರಿಗೊಂದು ರೆಡ್ ಕಾರ್ಪೆಟ್ ವೆಲ್ಕಮ್ ಸಿಕ್ಕಿದೆ. ಸೊ ಅವ್ರ ಹತ್ರ ಮಾತಾಡೋಣ, ಅವರ ಅನುಭವ ಏನಾಯಿತು ಅಂತ ಅವ್ರ ಹತ್ರನೇ ಕೇಳೋಣ. ಸೊ ನಮಸ್ಕಾರ ರವಿ ಅವರೇ. ನಮಸ್ಕಾರ. ನಮಸ್ಕಾರ ಮೇಘ. ಸೊ ಇವತ್ತು ಬೆಂಗಳೂರಿನಲ್ಲಿ ನೀವು ನಮ್ಮ ವಿವಾ ಟವರಲ್ಲಿದ್ದೀರಾ. ಸೊ ಇದು ಒಂದು ಅದ್ಧೂರಿಯಾಗಿ ನಮ್ಮ ರೆಡ್ ಕಾರ್ಪೆಟ್ ವೆಲ್ಕಮ್ನ ಗೌರವ ನಿಮಗೆ ಸಿಕ್ಕಿದೆ. ಸೊ ರವಿ ಅವರೇ, ಏನು ಅನಿಸ್ತಾ ಉಂಟು ಇವತ್ತು? ತುಂಬ ಖುಷಿ ಆಗ್ತಾಯಿದೆ ಸರ್, ಯಾಕೆಂದರೆ ಇದೊಂದು ಭಾವನಾತ್ಮಕವಾದಂಥ ಒಂದು ದಿನ ಅಂತ ಹೇಳ್ಬೋದು, ಪ್ರೌಡ್ ಮೂಮೆಂಟ್. ಸೊ ಈ ದಿನಕ್ಕೋಸ್ಕರ ನಾವು ಕಾಯ್ತಾ ಇದ್ದೆವು. ಸೊ ಅಫ್ಕೋರ್ಸ್ ಇವತ್ತು ಅದು ಆ ಒಂದು ಕ್ಷಣ ಬಂದು ಮುಟ್ಟಿದೆ. ಸೊ ತುಂಬ ಖುಷಿ ಆಗ್ತಾಯಿದೆ. ಗ್ರೇಟ್. ಸೊ ಮೇಘಶ್ರೀ ಅವರೇ, ಮೊದಲನೇ ಬಾರಿಗೆ ಬಂದಿದ್ದೀರಾ ಈ ಟವರ್ಗೆ. ಹೌದು ಸರ್. ಸೊ ಆಫೀಸೆಲ್ಲ ನೋಡಿ, ಈ ಪ್ರೋಗ್ರಾಮ್ ನೋಡಿ ಏನು ಅನಿಸ್ತು ನಿಮಗೆ? ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ತುಂಬಾ ಸ್ಪೆಷಲ್ ಡೇ, ಮತ್ತು ಇದೊಂದು ಬ್ಲೆಸ್ಸೆಡ್ ಮೂಮೆಂಟ್ ಅಂತ ಅನ್ಕೋತೀನಿ. ಸೊ ರವಿ ಅವರೇ, ಇವತ್ತು ಒಂದು ಎಕ್ಸಿಕ್ಯೂಟಿವ್ ಡೈಮಂಡ್ ಅಂತ ಒಂದು ರ್ಯಾಂಕ್ ಏನು ನೀವು ಅಚೀವ್ ಮಾಡಿದ್ದೀರಾ. ಆ್ಯಕ್ಚುಲಿ ನಮ್ಮ ಸಂಸ್ಥೆ ಕೂಡ ಒಂದು ತುಂಬ ಪ್ರೌಡ್ ಮೂಮೆಂಟ್ ಇದು. ಯಾಕಂತ ಹೇಳಿದ್ರೆ ನಾವು ಕರ್ನಾಟಕದವರಾಗಿ ಹಾಗೂ ಮಂಗಳೂರಿನಿಂದಾಗಿ ಇದು 3ನೇ ಡೈಮಂಡ್ ಕರ್ನಾಟಕದಿಂದ ಬರ್ತಾ ಇರುವಂಥದ್ದು. ಇದರಿಂದ ನಿಮ್ಮ ಭಾಳಷ್ಟು ಸ್ಟ್ರಗಲ್ ಇದೆ. ಸೊ ಅದರ ಬಗ್ಗೆ ಮಾತಾಡೋ ಮುಂಚೆ, ನಿಮ್ಮ ಬಾಲ್ಯ ಹಾಗೂ ವಿವಾ ಸ್ಟಾರ್ಟ್ ಮಾಡೋ ಮುಂಚೆ, ಪ್ರಾರಂಭಿಸೋ ಮುಂಚೆ ನೀವು ಯಾವ ಕ್ಷೇತ್ರದಲ್ಲಿ ಏನು ಮಾಡ್ತಾ ಇದ್ರಿ, ನಿಮ್ಮ ಅನುಭವ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಎಸ್ ಸರ್, 100%. ಯಾಕೆಂದರೆ ನಾನು ಈ ಒಂದು ಇಂಡಸ್ಟ್ರಿಗೆ ಬರುವ ಹಿಂದೆ ಅಫ್ಕೋರ್ಸ್ ನನ್ನ ಬಾಲ್ಯ ಜೀವನ ಅಫ್ಕೋರ್ಸ್ ಕಾಲೇಜ್ ಕಂಪ್ಲೀಟ್ ಮಾಡಿದೆ. ಸೊ ತುಂಬ ಕಷ್ಟಪಟ್ಟು, ಸೊ ಆದ ನಂತರ ಡಿಗ್ರಿ ಮಾಡಬೇಕಂತ ಒಂದು ಅಂದರೆ ನನ್ನ ಫ್ಯಾಮಿಲಿಯಲ್ಲಿ ಆ್ಯಕ್ಚುಲಿ ಜಾಸ್ತಿ ಎಜುಕೇಷನ್ ಮಾಡಿದವರು ಯಾರಿಲ್ಲ ನನ್ನ ಇದರಲ್ಲಿ. ಸೊ ಹಾಗೆ ಡಿಗ್ರಿ ಮಾಡಬೇಕಂತ ಒಂದು ಥಾಟ್ ಇತ್ತು. ಯಾಕೆ ಇಟ್ ಮೀನ್ಸ್ ನಾನು ಆಲ್ರೆಡಿ ಒಂದು ಜಾಬಲ್ಲಿರುವಾಗ ಅಲ್ಲಿ ನೆಕ್ಸ್ಟ್ ಲೆವೆಲ್ ಹೋಗಬೇಕಿದ್ರೆ, ಮ್ಯಾನೇಜರ್ ಲೆವೆಲ್ ಹೋಗಬೇಕಿದ್ರೆ ಡಿಗ್ರಿ ಬೇಕಿತ್ತು. ಸೊ ಅದಕ್ಕೋಸ್ಕರ ಎಗೇನ್ ನಾನು ಡೇ ವರ್ಕ್ ಮಾಡಿ ನೈಟ್ ಈವ್ನಿಂಗ್ ಕಾಲೇಜ್ ಕಂಪ್ಲೀಟ್ ಮಾಡಿ ಎಗೇನ್ ನಾನು ಕರೆಸ್ಪಾಂಡೆನ್ಸಲ್ಲಿ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದೆ. ನನಗೆ ಬಿಸ್ನೆಸ್ ಮಾಡಬೇಕಂತ ಥಾಟ್ ಇತ್ತು ಅವಾಗ ಕೂಡ, ಬಟ್ ಅದು ಆಗಿಲ್ಲ. ಬಟ್ ಕಾಲೇಜ್ ಡೇಸಲ್ಲಿ ಇರುವಾಗಲೇ ಸ್ವಲ್ಪ ನಮ್ಮ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬಗ್ಗೆ ಸ್ವಲ್ಪ ಅನುಭವ ಇತ್ತು. ಬಟ್ ಆದರೂ ಏನೋ ಒಂದು ಮಾಡಬೇಕಂತ ಆ ಒಂದು ಅದರಲ್ಲಿ ಆಗಲಿ ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಒಂದು ದೊಡ್ಡ ಮಟ್ಟದಂಥ ಚೇಂಜಸನ್ನು ತರಲಿಕ್ಕೆ ಸಾಧ್ಯತೆ ಇದೆ ಅಂತ ಗೊತ್ತಿತ್ತು. ಆ ಜಾಬಲ್ಲಿ ಇರುವಾಗಲೇ ಟ್ರೈ ಮಾಡ್ತಾಯಿದ್ದೆ, ಏನಾದರೂ ಎಕ್ಸ್ಟ್ರಾ ವರ್ಕ್ ಮಾಡಬೇಕು, ಎಕ್ಸ್ಟ್ರಾ ಇನ್ಕಮ್ ಮಾಡಬೇಕು ಅಂತೇಳಿ. ಸ್ವಲ್ಪ ಮಾಹಿತಿ ಇತ್ತು, ಸ್ವಲ್ಪ ನಾಲೆಜ್ ಕೂಡ ಇತ್ತು. ಬಟ್ ರೈಟ್ ಪ್ಲ್ಯಾಟ್ಫಾರ್ಮ್ ಇರಲಿಲ್ಲ. ಕನಸಿತ್ತು, ಬಟ್ ಅದು ಆಗ್ತಾ ಇರಲಿಲ್ಲ. ಅಂದರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬಗ್ಗೆ ನಿಮಗೆ ಮುಂಚೆನೂ ಮಾಹಿತಿ ಇತ್ತು, ಇನ್ವಾಲ್ವ್ ಆಗಿದ್ರಿ ನೀವು? ಇನ್ನೊಂದು ಕೂಡ ಆಗಿದ್ದೆ, ಬಟ್ ನಾನೇನು ಅಂದ್ಕೊಂಡಿದ್ದೆ ಅದು ಅಲ್ಲಿ ಆಗಿಲ್ಲ. ಬಿಕಾಸ್ ಆಫ್ ದಿ ಒಂದು ಕಂಪನಿಯ ಪ್ರಾಬ್ಲಮ್ ಇರ್ಬೋದು, ಅಥವಾ ಅಲ್ಲಿ ಒಂದು ಸಿಸ್ಟಮ್ನ ಪ್ರಾಬ್ಲಮ್ ಇರ್ಬೋದು, ಅಥವಾ ನಮಗೇನು ಅಷ್ಟು ಅದರ ಬಗ್ಗೆ ಇನ್ನೂ ಕೂಡ ಡೀಪಾಗಿ ನಾನು ಅದರ ಬಗ್ಗೆ ಸ್ಟಡಿ ತಿಳ್ಕೊಂಡಿರಲಿಲ್ಲ. ಸೊ ಅದರಿಂದ ನನಗೆ ಅದು ಅಷ್ಟರ ಬಗ್ಗೆ, ಬಟ್ ಅದರಲ್ಲಿ ಗೊತ್ತಿತ್ತು ಒಬ್ಬ ನಾಲೆಜ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಎಜುಕೇಷನ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಒಬ್ಬ ವ್ಯಕ್ತಿ, ಸಾಮಾನ್ಯವಾದಂಥ ವ್ಯಕ್ತಿ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನು ಮಾಡ್ಬೋದು, ಒಂದು ಪ್ಲ್ಯಾಟ್ಫಾರ್ಮ್ ಇದೆ ಅಂತ ಗೊತ್ತಿತ್ತು. ನಮ್ಮ ಕಾಮನ್ ಜನಸಾಮಾನ್ಯರಲ್ಲಿ ಈ ಎಂಪ್ಲಾಯ್ಮೆಂಟ್ ಸೆಗ್ಮೆಂಟಲ್ಲಿದ್ದವರು ಬಿಸ್ನೆಸ್ಗಂತ ಯೂಶ್ವಲಿ ಹೋಗಲ್ಲ. ಯಾಕಂತ ಹೇಳಿದರೆ ಅಲ್ಲಿ ರಿಸ್ಕ್ ಇದೆ, ಕಾನ್ಫಿಡೆನ್ಸ್ ಇರಲ್ಲ. ಬಟ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಒಬ್ಬ ವ್ಯಕ್ತಿ 1 ಅಥವಾ 2 ವರ್ಷ ಸಿಸ್ಟಮ್ಯಾಟಿಕ್ ಕೆಲಸ ಮಾಡಿದಾಗ ಅವನೊಳಗಡೆ ಕನಸುಗಳು ಹುಟ್ಟುತ್ತೆ. ಹೌದು, ಅವನಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ನನ್ನ ಜೀವನದಲ್ಲಿ ನನ್ನ ಸ್ವಂತದ್ದೇನೋ ಮಾಡಬೇಕು ಅನ್ನೋಂಥ ಕಾನ್ಫಿಡೆನ್ಸ್ ಬರುತ್ತೆ. ಟ್ರೆಡಿಷನಲ್ ಬಿಸ್ನೆಸ್ ಮೀನ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ನ ಅವಶ್ಯಕತೆ ಇರುತ್ತೆ. ಸೊ ನಾನು ಕೂಡ ಒಂದು ಇಲ್ಲಿಂದ ಸಾಲ ಒಂದು ಮಾಡಿಬಿಟ್ಟು ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಬಟ್ ಆಫ್ಟರ್ 3 ಇಯರ್ಸ್ ನನ್ನೊಂದು ಯೋಚನೆ ಇತ್ತು, ಮಿನಿಮಮ್ ಪ್ರಾಫಿಟ್ ಒಂದು 3 ಲಕ್ಷ ಅಥವಾ ಒಂದು 5 ಲಕ್ಷ ತೊಗೊಳ್ಬೋದು ಬಿಸ್ನೆಸ್. ಯಾಕೆಂದರೆ 3 ವರ್ಷ ಎಫರ್ಟ್ ಹಾಕಿದರೆ ಬಿಸ್ನೆಸ್ಸಲ್ಲಿ ಇನ್ಕಮ್ ಬರುತ್ತೆ ಅಂತ ಒಂದು ಥಾಟ್ ಇತ್ತು. ಸೊ ಅದೇ ರೀತಿ ನಾನು ಫುಲ್ ಪ್ಲೆಜ್ಜಲ್ಲಿ ನಾನು 3 ವರ್ಷ ನನ್ನ ಟೈಮನ್ನು ಕೊಟ್ಟಿದ್ದೆ ನನ್ನ ಸ್ವಂತ ಬಿಸ್ನೆಸ್ಸಲ್ಲಿ. ಆ್ಯಕ್ಚುಲಿ ನಾನು ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡಿದ್ದು ಫೈನಾನ್ಷಿಯಲ್ ಇದರಲ್ಲಿ. ಬಟ್ ಅಲ್ಲಿ ಏನಾಯಿತು, ಆಫ್ಟರ್ 3 ಇಯರ್ಸ್ ಒಂದು ಸ್ಯಾಚುರೇಷನಿಂದ ನಾನು ಏನು ಅಂದ್ಕೊಂಡಿದ್ದೆ ಅದು ಅಲ್ಲಿ ಆಗಿಲ್ಲ. ಬ್ಯಾಂಕಲ್ಲಿ ಟರ್ನ್ ಓವರ್ ಆಗ್ತಲೇ ಇತ್ತು, ಬಟ್ ಏನು ನಾನು ಅಂದ್ಕೊಂಡಿದ್ದೆ ಪ್ರಾಫಿಟ್ ಅದು ಅಲ್ಲಿ ಬರ್ತಾ ಇರಲಿಲ್ಲ. ಸೊ ಆವಾಗ ನಾನು ಯೋಚನೆ ಮಾಡಿದೆ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೇವೆ ಅಲ್ಲಿ ರಿಸ್ಕ್ ಇದೆ, ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡದೆ ಏನಾದರೂ ಒಂದು ಆಪರ್ಚುನಿಟಿ ಇದ್ದರೆ ಯಾವುದೇ ಅಂತ ಯೋಚನೆ ಮಾಡ್ತಾ ಇರುವಾಗ ನನಗೆ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬಗ್ಗೆ ಸ್ವಲ್ಪ
ಎಗೇನ್ ಒಲವು ಬಂತು, ಮಾಡಬೇಕು ಅನ್ನೋ ಒಂದು ಥಾಟ್ ಬಂತು. ಥಾಟ್ ಬಂದು ಎಗೇನ್ ಒಂದು 15 days ಆಫ್ಟರ್ ನನ್ನೊಬ್ಬರು ಫ್ರೆಂಡ್ ಹೇಳಿದ್ರು, ಈಗೀಗೊಂದು ಬಿಸ್ನೆಸ್ ಇದೆ, ಕೋಟಿ ಮಾಡಲಿಕ್ಕಾಗುತ್ತೆ. ಸೊ ಆಗ ಸ್ಟ್ರೇಟಿವೇ ನಾನು ಹೇಳಿದೆ, ಕೋಟಿ ಎಲ್ಲ ಬಂದು ಎಲ್ಲ ಹೋಗಿ ಆಗಿದೆ ಆಗೀಗೆ ಅಂತ ಹೇಳಿದೆ ನಾನು. ಬಟ್ ಆವಾಗ ನೀವು ಪ್ರೆಸೆಂಟೇಷನ್ ಮಾಡಿದಾಗ ನನ್ನ ಥಾಟಲ್ಲಿ ಹೋಯಿತು, ಓಕೆ ನಾನು ಏನು ಯೋಚನೆ ಮಾಡ್ತಾ ಇದ್ದೇನೆ, ನಮ್ಮ ಇಲ್ಲಿರುವಂಥ ಒಂದು ನೀವು ಪ್ರಾಡಕ್ಟ್ನ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀರಿ, ನನಗೆ ತುಂಬ ಲೈಕ್ ಅದು. ಆಫ್ಕೋರ್ಸ್ ಇನ್ ಫ್ಯೂಚರಲ್ಲಿ ಇದು ದೊಡ್ಡ ಒಂದು ಬೂಮಿಂಗ್ ಇಂಡಸ್ಟ್ರಿ. ಇಟ್ ಮೀನ್ಸ್ ಈಗ ನೀವು ಒಂದು ಕಾಫಿಯ ಬಗ್ಗೆ ನನಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀರಿ. ಸೊ ನನ್ನ ಒಂದೇ ಥಾಟ್ ಬಂದದ್ದು, 1% ಜನರಿಗೆ ಟಚ್ ಆದರೂ ಕೂಡ ಇವತ್ತು ಶುಗರ್ ಅನ್ನುವಂಥದ್ದು ಗೊತ್ತಿದೆ, ಇವತ್ತು ಅಲ್ಲಿಗೆ ರೀಚ್ ಆಗೋರು ತುಂಬ ಜನ ಇದ್ದಾರೆ ಫ್ಯೂಚರಲ್ಲಿ ಕೂಡ. ನನ್ನೊಂದು ಥಾಟ್ ಹೋಯ್ತು, ಓಕೆ ಈ 1% ಜನ ಆದರೆ ನಾವು ಖಾಲಿ ಜಸ್ಟ್ ಒಂದು ಪ್ರಾಡಕ್ಟಿಗೋಸ್ಕರ ಆದರೂ ನಾನು ಈ ಒಂದು ಇಂಡಸ್ಟ್ರಿಯನ್ನು ಮಾಡ್ಬೋದು ದೊಡ್ಡ ಮಟ್ಟದಲ್ಲಿ ಅಂತೇಳಿ. ಒಂದು ಸಲ ನಾವು ಪ್ರಾಡಕ್ಟ್ನನ್ನು ರೀಚ್ ಮಾಡಲಿಕ್ಕೆ ಹೋದಾಗ ಜನ ನಮ್ಮನ್ನು ನೋಡಿ ಓಡಿ ಹೋಗುವಂಥ ಸಿಚುವೇಶನ್ ಇತ್ತು. ಅಲ್ಲ, ಅದು ಕಾರಣ ಯಾಕಂತ ಹೇಳಿದರೆ, ಭಾಳಷ್ಟು ಕಂಪನಿಗಳು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಪ್ರಾಡಕ್ಟನ್ನು ನಾಮಕೆ ವಾಸ್ತೆ ಪ್ರಾಡಕ್ಟ್ ಇಟ್ಟಿದ್ದಾರೆ. ಎಕ್ಸಾಕ್ಟ್ಲಿ ಸರ್. ಅಲ್ಲಿ ಆ್ಯಕ್ಚುಲಿ ಇನ್ಕಮನ್ನು ಫೋಕಸ್ ಮಾಡ್ತಾರೆ, ಬಟ್ ಪ್ರಾಡಕ್ಟಿಗೆ ಇಟ್ಸ್ ನಾಟ್ ವ್ಯಾಲ್ಯೂ ಫಾರ್ ಮನಿ. ಹಾಗಿದ್ದಾಗ ನಾವು ಪ್ರಾಡಕ್ಟ್ ರಿಟೇಲ್ ಮಾಡಲಿಕ್ಕೆ ಹೋದಾಗ ನಮಗೆ ಒಂಥರ ಕಾನ್ಫಿಡೆನ್ಸ್ ಇರಲ್ಲ. ಕರೆಕ್ಟ್ ಸರ್. ಸೊ ಅದರಿಂದ ನನಗೆ ಕೂಡ ಆಗಿತ್ತು, ಸೊ ಇದು ಅದೇ ರೀತಿ ಇರ್ಬೋದು ಅಂತೇಳಿ. ಬಟ್ ನೀವು ಯಾವಾಗ ನನಗೆ ಪ್ರೆಸೆಂಟೇಷನ್ ಕೊಟ್ಟಾಗ ನನಗೆ ಒಂದು ಕ್ಲಾರಿಟಿ ಸಿಕ್ಕಿತ್ತು. ಸೊ ಈ ಒಂದು ಪ್ರಾಡಕ್ಟ್ ಯಾವ ರೀತಿ ಇದೆ ಅಂದರೆ, ನಾವು ಒಂದು ಸಲ ಕ್ಲಾರಿಟಿ ಜನರಿಗೆ ಕೊಟ್ಟ ನಂತರ ನಾವು ಜಾಸ್ತಿ ಅದರ ಬಗ್ಗೆ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಜನ ವಾಪಸ್ ಅಲ್ಲಿಂದ ಬರುವಂಥ ಒಂದು ಸಿಚುವೇಶನ್ ನಿರ್ಮಾಣ ಆಗುತ್ತೆ ಅಂತ ಥಾಟ್ ಬಂತು. ಸೊ ಎಲ್ಲ ನೀವು ನಾನು ಎಗೇನ್ ನಿಮ್ಮ ಹತ್ರ ತುಂಬ ಕ್ವಶನ್ಸ್ ಕೇಳಿದೆ ಸರ್. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ಒಂದಷ್ಟು ಜನ ಬರ್ತಾರೆ, ಫುಲ್ ಟೈಮ್ ಇನ್ವಾಲ್ವ್ ಆಗ್ತಾರೆ, ಒಂದಷ್ಟು ಟಾಪ್ ಲೆವೆಲ್ಗೆ ಹೋಗ್ತಾರೆ, ಎಗೇನ್ ಬಾಟಮ್ಗೆ ಬೀಳ್ತಾರೆ, ಸೊ ನಂತರ ಎಗೇನ್ ಜಾಬ್ ಮಾಡ್ತಾರೆ. ಸೊ ಇದನ್ನೆಲ್ಲ ನಾನು ನೋಡಿದೆ ಸರ್. ಸೊ ಆಗ ನಾನು ನಿಮ್ಮ ಹತ್ರ ಕ್ಲಾರಿಟಿ ಕೇಳಿದೆ. ಸೊ ಆ ಟೈಮಲ್ಲಿ ನನಗೆ ನೀವು ಕ್ಲಾರಿಟಿ ಕೊಟ್ಟಿದ್ದೀರಿ. ಸೊ ಯಾವ ರೀತಿ ವರ್ಕ್ ಆಗುತ್ತೆ. ಸೊ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಮೀನ್ಸ್ ಕಂಪನಿಯ ಓನ್ ಎಜುಕೇಷನ್ ಸಿಸ್ಟಮ್ ಇರಬೇಕು, ಪ್ರಾಡಕ್ಟ್ ಯುನಿಕ್ ಆಗಿರಬೇಕು. ಸೊ ಮತ್ತು ಕಂಪನಿ ಎಲ್ಲ ಒಂದು ಲೀಡರ್ಶಿಪ್ ಇರಬೇಕು, ಎಲ್ಲ ಒಂದು ಕ್ಲಾರಿಟಿ ಇದ್ದಾಗ, ಅಂದರೆ ಲೀಡರ್ಸ್ ಟು ಫಾಲೋವರ್ ಅಲ್ಲ, ಲೀಡರ್ಸ್ ಟು ಲೀಡರ್ ಕ್ರಿಯೇಟ್ ಮಾಡುವಂಥ ಒಂದು ಏನೊಂದು ಸಿಸ್ಟಮ್ ಇದೆ, 100% ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋಗಲಿಕ್ಕೆ ಸಾಧ್ಯತೆ ಇದೆ ಅಂತ ನೀವು ಕ್ಲಾರಿಟಿ ಕೊಟ್ಟಿದ್ದೀರಿ. ಸೊ ಆವಾಗ ನಾನೊಂದು ಯೋಚನೆ ಮಾಡಿದೆ, ಎಸ್ ಇದು ರೈಟ್ ಡಿಸಿಷನ್ ಇರ್ಬೋದು ಅಂತ. ಇವತ್ತು ಏನು ಫೀಲಿಂಗ್ ಬರ್ತಾ ಇದೆ? ಇವತ್ತು ಫೀಲಿಂಗ್ ಪ್ರೌಡ್ ಸರ್. ಯಾಕೆಂದರೆ ಅಫ್ಕೋರ್ಸ್ ಅವತ್ತು ನಾನು ತೊಗೊಂಡಾಗ ಎಲ್ಲವೂ ಪಾಸಿಟಿವ್ ಇತ್ತು, ಬಟ್ ನಾವು ಅಂದ್ಕೊಂಡಾಗೆ ಇರಲಿಲ್ಲ. ಯಾಕಂದ್ರೆ ನಾವು ಏನು ಮಾಡ್ತೇವೆ, ಬಿಸ್ನೆಸ್ ತೊಗೊಂಡಾದ ನಂತರ ನಾವು ಹೋಗುವಂಥದ್ದು ಯಾರಿಗೆ, ಕ್ಲೋಸ್ ರಿಲೇಟಿವ್ಸ್ ಇರ್ಬೋದು ಅಥವಾ ಕ್ಲೋಸ್ ಫ್ರೆಂಡ್ಸ್. ಸೊ ಅಲ್ಲಿಂದ ಈಗೇನು ನಮಗೆ ಒಂದಷ್ಟು ಕನ್ಫ್ಯೂಷನ್ಸ್ ಬಂದಾಗ ಈಗೇನು ಥಾಟ್ ಬರ್ತಾಯಿತ್ತು ಮಿಡ್ಲಲ್ಲಿ. ಸೊ ಇದು ಆಗ್ಬೋದಾ, ಇದು ಆಗಲಿಕ್ಕಿದೆಯಾ. ಸೊ ನಂದು ಯಾವಾಗ ಸ್ಟಾರ್ಟಪ್ ರ್ಯಾಂಕ್ ಆಯಿತು, ಸೊ ಆವಾಗ ನೀವು ನನಗೆ ಒಂದು ಟ್ರೈನಿಂಗ್ ಇದೆ, ಬ್ಯಾಂಗ್ಳೂರಿಗೆ ಬರಬೇಕಂತ ಹೇಳಿದ್ರಿ. ಸೊ ಆವಾಗ ಆ್ಯಕ್ಚುಲಿ ನನಗೆ ಜಾಸ್ತಿ ಇನ್ಕಮ್ ಬಂದಿರಲಿಲ್ಲ. ಆವಾಗ ಹೋಗಬೇಕಿದ್ರೆ ಅಲ್ಲಿಗೆ ಖರ್ಚಿತ್ತು ಆ್ಯಂಡ್ ಟ್ರೈನಿಂಗ್ ಫೀಸ್ ಕೂಡ ಇತ್ತು. ಸೊ ಆವಾಗ ನಾನು ಯೋಚನೆ ಮಾಡಿದ್ದೆ, ಇದು ನನ್ನ ಬಿಸ್ನೆಸ್ 100%. ನಾನು ಇವತ್ತು ಏನು ಇನ್ವೆಸ್ಟ್ಮೆಂಟ್ ಮಾಡ್ತೇನೆ, ನಾನು ಬಿಸ್ನೆಸ್ಸಿಗೆ ಆದರೆ ನಾನು ಈಗ ಸಪೋಸ್ ನನ್ನದೊಂದು ಆಫೀಸ್ ಇತ್ತು, ಈ ಇಂಡಸ್ಟ್ರಿಗೆ ಬರೋ ಹಿಂದೆ ನನ್ನೊಂದು ಆಫೀಸ್ ಇತ್ತು, ನಾನು ಆಫೀಸಿಗೆ ಎವ್ರಿ ಮಂತ್ ರೆಂಟ್ ಕಟ್ಟಬೇಕು. ಸೊ ದಟ್ ಮೀನ್ಸ್ ಅದು ನನ್ನ ಬಿಸ್ನೆಸ್. ಸೊ ನಾನು ಇಲ್ಲಿ ಕೂಡ ಯೋಚನೆ ಮಾಡಿದೊಂದೇ, ಆ ಟ್ರೈನಿಂಗ್ಗೆ ನಾನು ಏನು ಫೀಸ್ ಕೊಟ್ಟೆ ಅದು ನನ್ನ ಬಿಸ್ನೆಸ್ಗೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದಾಗೆ. ಅಂದರೆ ಆ ಟ್ರೈನಿಂಗಲ್ಲಿ ಅಟೆಂಡ್ ಆದ ನಂತರ ಒಂದು ಮಿಡ್ ಕ್ಲಾಸ್ ಮೈಂಡ್ಸೆಟ್ ಯಾವ ರೀತಿ ಇದೆ, ಅಥವಾ ನಾವು ಒಂದು ಬಿಸ್ನೆಸ್ ಆಗಿ ಚೇಂಜ್ ಆಗಬೇಕಿದ್ರೆ ನಮ್ಮ ಮೈಂಡ್ಸೆಟ್ ಯಾವ ರೀತಿ ಚೇಂಜ್ ಆಗಬೇಕು. ಸೊ ಅಲ್ಲಿಂದ ನನಗೆ ಒಂದು ಕ್ಲಾರಿಟಿ ಸಿಕ್ಕಿತ್ತು. ಸೊ ಅಲ್ಲಿಂದ ಬಂದ ನಂತರ ನಾನು ಏನು ನನ್ನ ಪಾರ್ಟ್ನರ್ಶಿಪ್ಪಲ್ಲಿ ನಾನು ಬಿಸ್ನೆಸ್ಸಲ್ಲಿದ್ದೆ ಅದನ್ನು ಕ್ವಿಟ್ ಮಾಡಿ ನಾನು ಫುಲ್ ಟೈಮು ಈ ಒಂದು ಇಂಡಸ್ಟ್ರಿ ಒಳಗಡೆ ಇನ್ವಾಲ್ವ್ ಆದೆ. ನೋಡಿ ಮೇಘಾ ಅವರೇ, ಸೊ ಕೆಲವು ವರ್ಷಗಳಿಂದ ಅವರ ಜರ್ನಿ ನಾನು ನೋಡಿದ್ದೇನೆ, ತುಂಬ ಹತ್ತಿರದಿಂದ ನೋಡಿದ್ದೇನೆ. ಡೈಲಿ ರಾತ್ರಿ 11, 11:30, 12ವರೆಗೆ ನಾವಿಬ್ಬರು ಕೂಡ 1-to-1 ಪ್ರೆಸೆಂಟೇಷನ್ ಓದೋದು ಇದೆ. ಈಗಲೂ ಕೂಡ ಅವರ ಟೀಮ್ನೊಟ್ಟಿಗೆ ಹೋಗ್ತಾರೆ. ನಿಮ್ಮ ಮನೆ ಆಲ್ಮೋಸ್ಟ್ 30 ಕಿಲೋಮೀಟರ್ ಆಗ್ಬೋದು ಮಂಗಳೂರಿಂದ. ಹೌದೌದು, 32 ಕಿಲೋಮೀಟರ್ ಮಂಗಳೂರಿಂದ ಆಗುತ್ತೆ. ರಾತ್ರಿ 11-11ವರೆಗೆ ಮಂಗಳೂರಲ್ಲಿ ಕೆಲಸ ಮಾಡಿ ಮನೆಗೆ ರೀಚ್ ಆಗ್ತಾ ಪುನಃ ಅರ್ಲಿ ಮಾರ್ನಿಂಗ್ ಬರ್ತಾರೆ. ಸೊ ನಿಮಗೂ ತುಂಬ ಡಿಸ್ಟರ್ಬೆನ್ಸ್ ಆಗಿರ್ಬೋದು. ನೀವು ಹೇಗೆ ಅದನ್ನು ಎಕ್ಸೆಪ್ಟ್ ಮಾಡಿದ್ವಿ ಸ್ಟಾರ್ಟಿಂಗಲ್ಲಿ? ಸರ್, ಅವರು ಈ ಕಂಪನಿ ಬಗ್ಗೆ ಹೇಳ್ತಾ ಇದ್ರು. ಆಮೇಲೆ ನಾನು ಕೂಡ ಟ್ರೈನಿಂಗ್ ಪ್ರೋಗ್ರಾಮ್ ಎಲ್ಲ ಅಟೆಂಡ್ ಮಾಡಿದ್ದೀನಿ. ಸೊ ನನಗೂ ಒಂದು ಕಾನ್ಫಿಡೆನ್ಸ್ ಇತ್ತು, ಈ ಕಂಪನಿಯಲ್ಲಿ ಒಳ್ಳೆ ಫ್ಯೂಚರ್ ಇದೆ ಅಂತ. ನಮ್ಮ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗ್ಬೋದು ಇದರಿಂದ ಅಂತ ಒಂದು ಹೋಪ್ಸ್ ಇತ್ತು. ಸೊ ನಾನು ಯಾವುದಕ್ಕೂ ಅವರಿಗೆ ಏನು ಹೇಳ್ತಾ ಇರಲಿಲ್ಲ. ನಮ್ಮ ಅಣ್ಣನ ಮದುವೆ ಟೈಮಲ್ಲೂ ಅಷ್ಟೇ, ಅವರು ಟೈಮೇ ಕೊಡ್ತಾ ಇರಲಿಲ್ಲ, ಫಂಕ್ಷನಿಗೆಲ್ಲ ಲೇಟಾಗೆ ಬಂದಿದ್ರು. ಸೊ ಅದೆಲ್ಲ ಅವಾಗ ಅನಿಸ್ತಾ ಇತ್ತು ಟೈಮ್ ಕೊಡ್ತಾ ಇಲ್ಲ ಅಂತ.
ಬಟ್ ಇವಾಗ ಫುಲ್ ಖುಷಿ ಆಗ್ತಾ ಉಂಟು. ನಾನು ಅವರಿಗೆ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇಲ್ಲದಿದ್ದರೂ ಕೂಡ ಆ, ಇವತ್ತು ಮನೆ ಜವಾಬ್ದಾರಿ ನೀವು ಸಂಪೂರ್ಣವಾಗಿ ತಗೊಂಡಿದ್ದೀರಾ. ಹೌದು. ಅಫ್ಕೋರ್ಸ್ ಅವರ ಈಗೇನು ಅವರ ಅಣ್ಣನ ಮದುವೆ ಸಂದರ್ಭ ಆ್ಯಕ್ಚುಲಿ ಮರುದಿವಸ ಕೈ ಹಿಡೀಲಿಕ್ಕೆ ನಾನೇ ಇದ್ದದ್ದು ಮದುಮಗಂದು. ಆ ಟೈಮಲ್ಲಿ ಕೂಡ ನಾನು ಓದಿಲ್ಲ ರಾತ್ರಿ 9 ಗಂಟೆಗೆ ಪೂಜೆ ಎಲ್ಲ ಆದ ನಂತರ. ಸೊ ಅದು ಅಫ್ಕೋರ್ಸ್ ಅಂದರೆ ಅವರಿಗೆ ಕ್ಲಾರಿಟಿ ಇತ್ತು ನಾನು ಏನು ಮಾಡ್ತಾ ಇದ್ದೇನೆ ಅಂತೇಳಿ. ಸೊ ಲೇಟಾಗಿ ಬಂದಾಗ ಕೂಡ ಅವರು ಕೂಡ ಫುಲ್ ಪಾಸಿಟಿವ್ ಇದ್ದರು. ಸೊ ಆಫ್ಟರ್ ದ ನಾವು ಅಫ್ಕೋರ್ಸ್ ನಂದು ರ್ಯಾಂಕ್ ಅಚೀವ್ಮೆಂಟ್ ಆಯಿತು. ರೂಬಿ ಆದ ನಂತರ ನಾವು ಥಾಯ್ಲ್ಯಾಂಡ್ ಫ್ಲೈ ಮಾಡಿದೆವು ವಿತ್ ಕಾಂಪ್ಲಿಕೆಂಟ್. ಸೊ ಆ್ಯಕ್ಚುಲಿ ಅದೆಲ್ಲ ಒಂದು ಒಳ್ಳೆಯ ಮೂಮೆಂಟ್. ಯಾಕಂದರೆ ಆ ಒಂದು ಥಾಯ್ಲ್ಯಾಂಡ್ ಅಚೀವ್ಮೆಂಟ್ ಮಾಡಿ ಬಂದ ನಂತರ ಎಲ್ಲೆಲ್ಲ ರಿಜೆಕ್ಷನ್ ಮಾಡಿದರು ಅವರೆಲ್ಲರೂ ಕೂಡ ವಾಪಸ್ ಅವರಾಗಿ ಎದುರು ಬಂದರು. ಸೊ ಅಂದರೆ ಒಂದು ಸಲ ನಾವು ಒಂದು ಡೆಸ್ಟಿನೇಷನ್ ರೀಚ್ ಆದಾಗ ಸಣ್ಣ ಮಟ್ಟದ ರೀಚ್ ಆದಾಗ ಕೂಡ ಅಂದರೆ ನಾವು ವಿದಿನ್ ಶಾರ್ಟ್ ಪೀರಿಯಡಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಿದಾಗ ಯಾರೆಲ್ಲ ನೆಗೆಟಿವ್ಸ್ ಹೇಳ್ತಾರೆ ಅವ್ರು ಅಗೇನ್ ನಮ್ಮ ಹತ್ತಿರ 100% ಬರ್ತಾರೆ. ಸೊ ಆಗ ನಾವು ಸ್ಟ್ಯಾಂಡ್ ಆಗಿರಬೇಕಷ್ಟೇ. ಸೊ ಓಕೆ ರವಿ ಅವರೀಗ ಈ ಇಂಡಸ್ಟ್ರಿಯ ಫ್ಯೂಚರ್ ಬಗ್ಗೆ ತಾವೇನು ಹೇಳ್ತೀರಾ, ಹಾಗೂ ನಮ್ಮ ಯುವ ಜನರಿಗೆ ಸ್ಪೆಷಲಿ ಸ್ಟೂಡೆಂಟ್ಸ್ ಯುವ ಜನರಿಗೆ ನಿಮ್ಮ ಸಂದೇಶ ಏನು? ಎಸ್ ಸರ್, ಇದು ಆ್ಯಕ್ಚುಲಿ ಫ್ಯೂಚರ್ ಇಂಡಸ್ಟ್ರಿ. ಬಟ್ ಯುವ ಜನರಿಗೆ ಏನಾಗಿದೆ ಇದರ ಬಗ್ಗೆ ಇನ್ನೂ ಕೂಡ ಒಂದಷ್ಟು ಲ್ಯಾಕ್ ಆಫ್ ನಾಲೆಜ್ ಈ ಇಂಡಸ್ಟ್ರಿ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಸೊ ಬಹುಶಃ ನಾವು ಅದನ್ನು ಇವತ್ತು ಏನು ಯಂಗ್ ಜನ್ರೇಷನ್ ಇದೆ ಅವರಿಗೆ ಕ್ಲಾರಿಟಿ ಕೊಟ್ಟಿದ್ದಲ್ಲಿ ಫ್ಯೂಚರಲ್ಲಿ ಇದೊಂದು ದೊಡ್ಡ ಇಂಡಸ್ಟ್ರಿ ಆಗಿ ಬೆಳೆಯುತ್ತೆ. ಅಂದರೆ ಒಬ್ಬ ಸಾಮಾನ್ಯ ಏನೇ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡದೇನೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಫೈನಾನ್ಷಿಯಲ್ ಫ್ರೀಡಮ್ಗೆ ಇದು ಆ್ಯಕ್ಚುಲಿ ಬೇಸ್ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಓಕೆ, ಲೀಗ್ಯಾಲಿಟಿ ಬಗ್ಗೆ ಹೇಳುವಾಗ ಆಲ್ರೆಡಿ ಈಗ ಕೇಂದ್ರ ಸರ್ಕಾರದಿಂದ ಗೈಡ್ಲೈನ್ ಬಂದಾಗಿದೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬಗ್ಗೆ. ಪ್ಲಸ್ ಯಾವುದೆಲ್ಲ ಇಲ್ಲಿಗಲ್ ಕಂಪನಿ ಇದೆ ಅದರ ಮೇಲೆ ತುಂಬ ಸ್ಟ್ರಾಂಗ್ ಆಗಿ ಗೌರ್ಮೆಂಟ್ ಆ್ಯಕ್ಷನ್ ತಗೋತಾ ಇದೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಎಥಿಕಲ್ ಯಾವ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಯಾವುದು ಮತ್ತು ಸ್ಕೀಮ್ಸು ಅಥವಾ ಪಿರಮಿಡ್ ಸ್ಕೀಮ್ಸ್ ಅದು ಯಾವುದು ಇನ್ವೆಸ್ಟ್ಮೆಂಟ್ ಕಂಪನಿ ಯಾವುದು ಅದನ್ನು ಗೌರ್ಮೆಂಟ್ ಆಲ್ರೆಡಿ ಬೈಫರ್ಕೇಟ್ ಮಾಡಿ ಲೀಗಲ್ ಆ್ಯಕ್ಷನ್ ತಗೋತಾ ಇದೆ. ಮತ್ತೊಂದು ನೀವು ಹೇಳಿದ ಪ್ರಕಾರ ಈಗ ಸ್ಟೇಟ್ ವೈಸಲ್ಲಿ ಎಲ್ಲ ಸ್ಟೇಟ್ ಕೂಡ ಲೀಗಲೈಸ್ ಮಾಡ್ತಾ ಇದೆ. ಅದ್ರಲ್ಲಿ ಮೊದಲನೇದಾಗಿ ಮಿಜೋರಾಂ ಸ್ಟೇಟ್ ಲಾಸ್ಟ್ ಮಂತ್ ಅಷ್ಟೇ ಮಾಡ್ತು. ನನ್ನ ಪ್ರಕಾರ ಇಂಡಸ್ಟ್ರಿ ಇಸ್ ದ ಫಸ್ಟ್ ಕಂಪನಿ ಟು ಗೆಟ್ ದ ಲೈಸೆನ್ಸ್ ಫ್ರಮ್ ಮಿಜೋರಾಂ ಸ್ಟೇಟ್ ಗೌರ್ಮೆಂಟ್. ಬಟ್ ಇಲ್ಲಿ ಇಂಡಿಯಾದ ವಿಷಯ ಏನಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲಿವರೆಗೆ ಒಂದು ಕಾಮನ್ ಆದ ರೂಲ್ಸ್ ತರೋದಿಲ್ವಾ ಅಲ್ಲಿವರೆಗೆ ಯಾವುದೋ ಒಂದು ಸ್ಟೇಟ್ ಒಂದು ಬಿಲ್ ಪಾಸ್ ಮಾಡಿದರೆ ದ್ಯಾಟ್ ಬಿಲ್ ಈಸ್ ಅಪ್ಲಿಕೇಬಲ್ ಫಾರ್ ಆಲ್ ದ ಸ್ಟೇಟ್ಸ್. ಸೊ ಲೀಗಲೈಸೇಷನ್ ನೀವು ಹೇಳಿದಾಗ ಆಲ್ರೆಡಿ ಆಗಿದೆ. ಆಮೇಲೆ ನೀವು ಹೇಳಿದಾಗ ಮತ್ತೊಂದು ಸ್ಟೂಡೆಂಟ್ಸ್ ಅಥವಾ ಯಂಗ್ಸ್ಟರ್ಸ್ ಅವರಿಗೆ ದೊಡ್ಡ ಪ್ಲಸ್ ಪಾಯಿಂಟ್ ಹೇಳಿದರೆ ಒಂದು ಅವ್ರ ಹತ್ರ ಏಜ್ ಇದೆ, ಹೌದು, ನಾಲೆಜ್ ಇದೆ, ಟೆಕ್ನಾಲಜಿ ಇದೆ, ಹೌದು. ಅವ್ರಿಗೆ ಕಲಿಯೋ ಮನಸ್ಸಿದ್ರೆ ಬೆಳಿಬೇಕನ್ನುವಂಥ ಹಂಬಲ ಇದ್ದರೆ ಇಲ್ಲಿ ಬೆಳೆಸಲಿಕ್ಕೆ ಸಿಸ್ಟಮ್ ಇದೆ, ಪ್ಲಸ್ ಜನರಿದ್ದಾರೆ, ಸೀನಿಯರ್ಸ್ ಇದ್ದಾರೆ. ಫಾರ್ ಎಕ್ಸಾಂಪಲ್ ನೀವು ಕೂಡ ಅನುಭವಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅನುಭವ ಇದೆ, ನನಗೂ ತಕ್ಕಪಟ್ಟ ಅನುಭವ ಇದೆ. ಭಾಳಷ್ಟು ಮಂದಿ ಒಳ್ಳೊಳ್ಳೆ ಲೀಡರ್ಸ್ ಇದ್ದಾರೆ. ಅವರು ಅವರ ಅನುಭವವನ್ನು ಈ ಹೊಸ ಯಂಗ್ಸ್ಟರ್ಸ್ಗೆ ದಾರಿ ಎರೆದಾಗ ಒಂದು ಹೊಸ ಜನ್ರೇಷನ್ ಈ ಇಂಡಸ್ಟ್ರಿಯಲ್ಲಿ ಬರೋ ಸಾಧ್ಯತೆ ಇದೆ. ಫ್ಯೂಚರ್ಲಿ ಖಂಡಿತ ಯಂಗ್ಸ್ಟರ್ಸ್ಗೆ ಯಾಕೆಂದರೆ ಒಂದು ಪ್ರೆಡಿಕ್ಷನ್ ಪ್ರಕಾರ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ಅದರಲ್ಲಿ ಮುಖ್ಯವಾಗಿ ಯುವ ಜನರಿಗೆ ಒಳ್ಳೆ ಸ್ಕೋಪ್ ಇದೆ, ಮತ್ತೊಂದು ಮಹಿಳೆಯರಿಗೆ ಒಳ್ಳೆ ಸ್ಕೋಪ್ ಇದೆ. ಇವತ್ತು ತುಂಬ ಖುಷಿ ಆಗ್ತಾಯಿದೆ ರವಿ ಅವರೇ. ಎಸ್ ಸರ್, ಮೇಘಶ್ರೀ ಅವರೇ ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ಇವತ್ತೊಂದು ಭಾಳೊಂದು ಸ್ಪೆಷಲ್ ಫೀಲಿಂಗ್ ಏನಂತ ಹೇಳಿದ್ರೆ ನಮ್ಮ ಇಂಡಸ್ಟ್ರಿಯೋ ಕಂಪನಿಯಲ್ಲಿ 100ಕ್ಕಿಂತ ಜಾಸ್ತಿ ಡೈಮಂಡ್ಸ್ ಇದ್ದಾರೆ. ನಾನು ಈ ಕಂಪನಿ 19ನೇ ಡೈಮಂಡ್. ನಾನು ಡೈಮಂಡ್ ಆದಾಗ ಈ ರೆಡ್ ಕಾರ್ಪೆಟ್ ಅಂತ ಅನ್ನುವಂಥ ಒಂದು ಅದ್ಭುತವಾದ ಒಂದು ರಿವಾರ್ಡನ್ನು ಕಂಪನಿ ಆಫರ್ ಮಾಡ್ತು. ಐ ಆಮ್ ಬ್ಲೆಸ್ಡ್. ಆ್ಯಕ್ಚುಲಿ ಈ ಕಂಪನಿ ಮೊದಲನೇ ರೆಡ್ ಕಾರ್ಪೆಟ್ ವೆಲ್ಕಮ್ ನನಗೆ ಸಿಕ್ಕಿತ್ತು. ಆಮೇಲೆ ಇವತ್ತು ಆಲ್ರೆಡಿ ರೆಡ್ ಕಾರ್ಪೆಟ್ ತಗೊಂಡ ಒಬ್ಬ ಡೈಮಂಡಿನ ಕಡೆಯಿಂದ ಇನ್ನೊಬ್ಬರನ್ನ ರಿವಾರ್ಡ್ ಕೊಡಿಸುವಂಥ ಫಸ್ಟ್ ಸೆಲೆಬ್ರೇಷನ್ ಆಗಿದೆ. ಇದು ಜಸ್ಟ್ ದ ಬಿಗಿನಿಂಗ್. ಇನ್ನು ಮುಂದೆ ಹೋಗ್ಲಿಕ್ಕೆ ತುಂಬ ದಾರಿ ಇದೆ. ಬ್ಲೂ ಡೈಮಂಡ್ ಇದೆ, ಪರ್ಪಲ್ ಇದೆ, ವೈಟ್ ಡೈಮಂಡ್ ಇದೆ, ಬ್ಲ್ಯಾಕ್ ಡೈಮಂಡ್, ಔಟು ಕ್ರೌನ್ ಬ್ಲ್ಯಾಕ್ ಡೈಮಂಡ್ವರೆಗೆ ಜರ್ನಿ ಇದೆ. ಇಷ್ಟರಾಗಿ ನೀವೇನನ್ನು ಮೇಂಟೈನ್ ಮಾಡ್ಕೊಂಡು ನಿಮ್ಮ ಡಿಸಿಪ್ಲಿನ್ ಇರ್ಬೋದು, ಕಮಿಟ್ಮೆಂಟ್ ಇರ್ಬೋದು, ಸಬ್ಮಿಷನ್ ಇರ್ಬೋದು, ಇದನ್ನು ಹಾಗೆ ಮೇಂಟೈನ್ ಮಾಡಿ ನಿಮ್ಮಂಥ ನೂರಾರು ರವಿ ಕುಲಾಲ್ ಅವರನ್ನ ಜನ್ಮ ನೀಡಿ ಅವರನ್ನು ಬೆಳೆಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಈಗ ಇವತ್ತು ನನಗೆ ಈ ಒಂದು ಆಪರ್ಚುನಿಟಿ ಅಫ್ಕೋರ್ಸ್ ಡೇ ಒನ್ನಿಂದ ಏನು ನಾನು ಆಪರ್ಚುನಿಟಿ ತೊಗೊಂಡ ದಿನದಿಂದ ಇವತ್ತಿನ ತನಕ ಅನ್ಕಂಡೀಷನ್ ಸಪೋರ್ಟ್ ಅಂತ ಹೇಳ್ಬೋದು. ಅಂದರೆ ನಮ್ಮ ಹತ್ರ ಪರ್ಪಸ್ ಕ್ಲಿಯರ್ ಇದ್ದರೂ ಕೂಡ ಈ ಬಿಸ್ನೆಸ್ಸನ್ನು ನಾನು ಯಾವತ್ತೂ ಕೂಡ ಇಲ್ಲಿಂದ ಮಾಡಿಲ್ಲ ಸರ್, ಇಲ್ಲಿಂದ ತೊಗೊಂಡಿದ್ದೇನೆ. ಬಹುಶಃ ಅದರ ಕಾರಣ ಅದೆಲ್ಲವೂ ಕೂಡ ನಿಮಗೆ ಕೂಡ ಸಂದಿಗೆ ಅದೇ ಎಂಟೈರ್ ಟೀಮ್. ಸೊ ಎಲ್ರಿಗೂ ಕೂಡ ನಾನು
ಥ್ಯಾಂಕ್ಸ್ ಇಲ್ಲಿಗೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ರವಿ. ಥ್ಯಾಂಕ್ ಯು ಸೋ ಮಚ್ ಮೇಘಾ. ವಿಶ್ ಯು ಆಲ್ ದಿ ಬೆಸ್ಟ್. ಆದಷ್ಟು ಬೇಗ ನಿಮ್ಮ ನೆಕ್ಸ್ಟ್ ಟ್ರ್ಯಾಕ್ ಬ್ಲೂ ಡೈಮಂಡನ್ನು ಕಂಪ್ಲೀಟ್ ಮಾಡಿ, ನಿಮ್ಮ ಟೀಮಲ್ಲಿ ಕೂಡ ಮ್ಯಾಕ್ಸಿಮಮ್ ಜನರನ್ನು ಕ್ರಿಯೇಟ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ದಿಸ್ ಈಸ್ ಅವರ್ ಎಕ್ಸಿಕ್ಯೂಟಿವ್ ಡೈಮಂಡ್ ರವಿ ಕುಲಾಲ್ ಆ್ಯಂಡ್ ಮೇಘಶ್ರೀ.